ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿ ಸೈನ್ಸ್ ನಾಲೆಡ್ಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾವು ಕಿಡ್ನಿಗೆ ಸಂಬಂಧಪಟ್ಟಿರುವಂಥ ಕೆಲವು ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ. ಪ್ರಶ್ನೆ 1. ಕಿಡ್ನಿಯ ಬಗ್ಗೆ ಮಾಡುವ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಉತ್ತರ: ನೆಫ್ರಾಲಜಿ ಎಂದು ಕರೆಯುತ್ತಾರೆ. 2. ಮೂತ್ರದ ಬಗ್ಗೆ ಮಾಡುವ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಉತ್ತರ: ಯೂರಾಲಜಿ ಎಂದು ಕರೆಯುತ್ತಾರೆ. 3. ಕಿಡ್ನಿಯ ಮೇಲ್ಭಾಗದಲ್ಲಿ ಕಂಡುಬರುವ ಗ್ರಂಥಿ ಯಾವುದು? ಉತ್ತರ: ಅಡ್ರಿನಲ್ ಗ್ರಂಥಿ. 4. ವಿಸರ್ಜನಾಂಗ ವ್ಯೂಹದ ಬಗ್ಗೆ ಅಧ್ಯಯನ ಮಾಡುವುದನ್ನು ಏನೆಂದು ಕರೆಯುತ್ತಾರೆ? ಉತ್ತರ: ವೈರಾಲಜಿ ಎಂದು ಕರೆಯುತ್ತಾರೆ. 5. ಮೂತ್ರಪಿಂಡದ ಮೇಲ್ಭಾಗಕ್ಕೆ ಮತ್ತು ಒಳಭಾಗಕ್ಕೆ ಏನೆಂದು ಕರೆಯುತ್ತಾರೆ? ಉತ್ತರ: ಮೇಲ್ಭಾಗಕ್ಕೆ ಕಾರ್ಟೆಕ್ಸ್, ಒಳಭಾಗಕ್ಕೆ ಮೆಡುಲಾ ಎಂದು ಕರೆಯುತ್ತಾರೆ. 6. ಮೂತ್ರವು ಹಳದಿಯಾಗಿರಲು ಕಾರಣವೇನು? ಉತ್ತರ: ಏರೋಕ್ರೋಮ್. 7. ಮೂತ್ರಪಿಂಡದಲ್ಲಿ ರಕ್ತ ಮತ್ತು ಮೂತ್ರ ಬೇರ್ಪಡಿಸುವ ಸ್ಥಳ ಯಾವುದು? ಉತ್ತರ: ಗ್ಯಾಮರ್ ರೂಲರ್. ಇಲ್ಲಿ ಪ್ರಾಥಮಿಕ ಹಂತದ ಮೂತ್ರ ತಯಾರಾಗುತ್ತದೆ. 8. ನೆಫ್ರಾನ್ಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ಏನೆಂದು ಕರೆಯುತ್ತಾರೆ? ಉತ್ತರ: ನೆಫ್ರಾಲಜಿ ಎಂದು ಕರೆಯುತ್ತಾರೆ. 9. ಒಬ್ಬ ಆರೋಗ್ಯವಂತ ವ್ಯಕ್ತಿ ದಿನಕ್ಕೆ ಎಷ್ಟು ಲೀಟರ್ ಮೂತ್ರ ವಿಸರ್ಜಿಸಬಹುದು? ಉತ್ತರ: 1 ರಿಂದ 2 ಲೀಟರ್. 10. ಕಿಡ್ನಿ ಸ್ಟೋನ್ಗೆ ಕಾರಣವಾದ ವಸ್ತು ಯಾವುದು? ಉತ್ತರ: ಎ. ಕ್ಯಾಲ್ಸಿಯಂ ಆಕ್ಸಲೈಟ್, ಬಿ. ಕ್ಯಾಲ್ಸಿಯಂ ಫಾಸ್ಫೇಟ್. 11. ಕಿಡ್ನಿಯ ಕಲ್ಲುಗಳನ್ನು ಹೊರತೆಗೆಯಲು ಬಳಸುವ ಉಪಕರಣ ಯಾವುದು? ಉತ್ತರ: ಲಿಥೋಟ್ರಿಪ್ಸ್. 12. ಮೂತ್ರಪಿಂಡ ರಕ್ತ ಶುದ್ಧೀಕರಣ ಮಾಡಲು ವಿಫಲವಾದಾಗ ರಕ್ತ ಶುದ್ಧೀಕರಣ ಮಾಡಲು ಬಳಸುವ ಚಿಕಿತ್ಸೆ ಯಾವುದು? ಉತ್ತರ: ಡಯಾಲಿಸಿಸ್ ಚಿಕಿತ್ಸೆ. 13. ಮೂತ್ರಪಿಂಡದಲ್ಲಿ ಕಂಡುಬರುವ ವಿಟಮಿನ್ ಯಾವುದು? ಉತ್ತರ: ವಿಟಮಿನ್ ಸಿ. 14. ಮೂತ್ರಪಿಂಡದಿಂದ ಮೂತ್ರವನ್ನು ಹೊರತೆಗೆಯುವ ನಾಳಿ ಯಾವುದು? ಉತ್ತರ: ಯುರೇಟರ್ ನಾಳಿ. 15. ಮೂತ್ರಪಿಂಡದಲ್ಲಿ ಮೂತ್ರ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಎಷ್ಟು? ಉತ್ತರ: 500 ml.